ಪತ್ರಿಕಾ ಮಾಧ್ಯಮ ಆಧುನಿಕ ಕಾಲದ ಅತ್ಯಂತ ಪ್ರಬಲವಾದ ಅಸ್ತ್ರ. ನಮಸ್ಕಾರ, 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಈ ಪುಸ್ತಕದ ಮೊದಲೆರಡು ಸಂಚಿಕೆಯ ಪರಿಚಯನ ನಾವು ಈಗಾಗಲೇ ಮಾಡಿದ್ದೀವಿ. ಈ ಪುಸ್ತಕದಲ್ಲಿ ನಮಗೆ ಇಷ್ಟ ಆಗೋ ಸಾಲುಗಳನ್ನ ನಾವು ಕನ್ನಡ ಕೋಟ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪಬ್ಲಿಷ್ ಮಾಡ್ತಾ ಇದ್ವಿ. ಆದರೆ ಬೇಜಾರಿನ ಸಂಗತಿ ಏನಪ್ಪ ಅಂದರೆ, ನಾವೇ ರೌಡಿಸಮ್ ಮಾಡ್ತಾ ಇದ್ದೀವೇನೋ, ನಾವೇ ಜೈಲಿಗೆ ಹೋಗಿದ್ದೀವೇನೋ, ಇಲ್ಲ ನಮಗೂ ಶ್ರೀಧರ್ಗೂ ಏನೋ ಸಂಬಂಧ ಇದೆ ಅಂದ್ಕೊಂಡು ಆ ಪೋಸ್ಟ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ. ಇದರಿಂದ ನಮಗೆ ಒಂಚೂರು ಬೇಜಾರಾಯಿತು. ನಾವಿಲ್ಲಿ ಏನು ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ, ನಾವು ಪುಸ್ತಕವನ್ನು ಮಾತ್ರ ಓದ್ತೀವಿ, ಅದರೊಳಗಿರೋ ಕತೆ ಮತ್ತು ಕಂಟೆಂಟ್ನ ಮಾತ್ರ ಇಷ್ಟಪಡ್ತೀವಿ. ಲೇಖಕರ ಬಗ್ಗೆ ನಮ್ಮ ಪರ್ಸ್ನಲ್ ಆದ ಯಾವುದೇ ಒಪಿನಿಯನ್ ಕೂಡ ಇಲ್ಲ. ಇಷ್ಟು ಹೇಳ್ತಾ ಇವತ್ತಿನ ನಾವು ಓದಿದ ವಿಭಾಗದಲ್ಲಿ ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದಾದಾಗಿರಿಯ ದಿನಗಳು ಭಾಗ 3. ಲೇಖಕರು ಅಗ್ನಿ ಶ್ರೀಧರ್, ಪ್ರಕಾಶಕರು ಅಂಕಿತ ಪುಸ್ತಕ, ಪುಟಗಳು 304, ಬೆಲೆ 295 ರೂಪಾಯಿಗಳು, ಜಾನ್ರ ಅಂಡರ್ವರ್ಲ್ಡ್ ಕ್ರೈಮ್ ಥ್ರಿಲ್ಲರ್. ಈ ಸರಣಿಯ ಕೊನೆ ಪುಸ್ತಕ ಇದು. ಮೊದಲೆರಡು ಪುಸ್ತಕದ ಪರಿಚಯದ ವಿಡಿಯೋದ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ನೋಡಿಲ್ಲ ಅಂದರೆ ನೋಡಿ. ಈ ಪುಸ್ತಕ 1991ರಿಂದ 2000ವರೆಗೆ ಬೆಂಗಳೂರಿನ ಭೂಗತ ಲೋಕದ ಜಗತ್ತಿನಲ್ಲಿ ಏನೇನಾಯಿತು ಅನ್ನೋದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ಭಾಗ 2ರ ಕೊನೆಯಲ್ಲಿ ಮುತ್ತಪ್ಪ ರೈ ಬೆಂಗಳೂರು ಡಾನ್ ಅನ್ನೋ ಪಟ್ಟವನ್ನು ಅಲಂಕರಿಸ್ತಾರೆ. ಶ್ರೀಧರ್, ಬಚ್ಚನ್, ಬಲರಾಮ್ ಇವರೆಲ್ಲ ಮುತ್ತಪ್ಪ ರೈನ ಡಾನ್ ಅಂತ ಒಪ್ಕೋತಾರೆ. ಆದರೆ 3ನೇ ಭಾಗದಲ್ಲಿ ಹಲವಾರು ಟ್ವಿಸ್ಟ್ಗಳಿವೆ. ಅದರಲ್ಲಿ ಮುತ್ತಪ್ಪ ರೈ ಸುಮಾರು ಸಿಚುವೇಷನಲ್ಲಿ ತಗೊಂಡಿದ್ದ ಡಿಸಿಷನ್ನು ಶ್ರೀಧರಿಗೆ ಇಷ್ಟ ಆಗ್ತಾ ಇರಲ್ಲ, ಅವರು ಅದನ್ನು ಒಪ್ಕೊಳ್ಳೋದಿಲ್ಲ. ಹಾಗೆ ಬೆಂಗಳೂರಿನಲ್ಲಿರೋ ಗುಂಪುಗಳ ನಡುವೆ ತಂದಿಕ್ಕೋ ಕೆಲಸನ ಮುತ್ತಪ್ಪ ರೈ ಮಾಡ್ತಾ ಇದ್ದಾರೆ ಅಂತ ಶ್ರೀಧರ್ಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಫೇಸ್ ಮಾಡಬೇಕು ಅಂತ ಶ್ರೀಧರ್ ಅವರು ಬೆಂಗಳೂರಿನ ಎಲ್ಲ ಹುಡುಗರ ಗ್ಯಾಂಗನ್ನು ಒಟ್ಟು ಮಾಡಲು ಟ್ರೈ ಮಾಡ್ತಾರೆ. ಇದರಲ್ಲಿ ಅವರು ಸಕ್ಸಸ್ಫುಲ್ ಆದ್ರ. ಇದರಿಂದ ಮುತ್ತಪ್ಪ ರೈಗೆ ಏನಾಯಿತು, ಅವರು ಶ್ರೀಧರ ಮೇಲೆ ಸೇಟ್ ತೀರಿಸ್ಕೊಳ್ಳೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದ್ರ, ಇದನ್ನೆಲ್ಲ ನೀವು ಪುಸ್ತಕದಲ್ಲಿ ಓದಿದ್ರೇ ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸು ಸಿಗತ್ತೆ. ಈ ಪುಸ್ತಕದಲ್ಲಿ ಎಕ್ಸ್ಟ್ರಾಡಿನರಿ ಆಗಿರೋದು ಅಂದರೆ ಬೆಂಗಳೂರಿನ ಚಿತ್ರಣ. ಅದು ಗಲ್ಲಿ ಗಲ್ಲಿ ಏರಿಯಾ ಬಗ್ಗೆ ಎಷ್ಟು ಡೀಟೇಲಾಗಿ ಬರೆದಿದ್ದಾರೆ, ಹುಡುಗರು ಹೇಗೆ ಓಡಾಡ್ತಾ ಇದ್ರು ಅಂತೆಲ್ಲ ಬರೆದಿದ್ದಾರೆ ಅಂದರೆ ಯಾವುದೋ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ ನಮ್ಮ ಕಣ್ಮುಂದೆನೇ ಬಂದಂಗೆ ಅನಿಸುತ್ತೆ. ಈ ಪುಸ್ತಕದ ಮತ್ತೊಂದು ಹೈಲೈಟ್ ಅಂದರೆ ಖಡಕ್ ಪೊಲೀಸ್ ಅಧಿಕಾರಿ ಕೆಂಪಯ್ಯ ಅವರ ಎಂಟ್ರಿ. ಅವರು ಕ್ರಿಮಿನಲ್ ಮೇಲೆ ವರ್ಕ್ ಮಾಡೋ ರೀತಿನ ಓದಿದ್ರೆ ಮೈ ಜುಮ್ ಅಂತ ಅನಿಸುತ್ತೆ. ಹಾಗೆ ಇನ್ನೊಬ್ಬ ಖಡಕ್ ಪೊಲೀಸ್ ಅಧಿಕಾರಿ BK ಶಿವರಾಮ್ ಅವರು ಈ ಪುಸ್ತಕದಲ್ಲಿ ಬಂದು ಹೋಗ್ತಾರೆ. ಇದೆಲ್ಲದರ ಜೊತೆ ನಮ್ಮ HD ದೇವೇಗೌಡ, V ಸೋಮಣ್ಣ ಅವರ ಇನ್ಸಿಡೆಂಟ್ಗಳು ಈ ಪುಸ್ತಕದಲ್ಲಿ ಬಂದು ಹೋಗ್ತವೆ. ಕುಣಿಗಲ್ಲಲ್ಲಿ ಒಂದು ಎಲೆಕ್ಷನ್ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಅಲ್ಲೂ ಒಂದು ಕೊಲೆ ಆಗುತ್ತೆ. ಈ ಕೊಲೆಯಿಂದ ಹೇಗೆ S ರಮೇಶ್ ಅನ್ನೋ ರಾಜಕಾರಣಿಯ ರಾಜಕೀಯ ಜೀವನ ಮುಗೀತು ಅನ್ನೋದನ್ನು ಕೂಡ ಲೇಖಕರು ಕಣ್ಣಿಗೆ ಕಟ್ಟೋ ಹಾಗೆ ವಿವರಿಸಿದ್ದಾರೆ. ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಸಂಗತಿ ಈ ಪುಸ್ತಕದಲ್ಲಿ ಏನಿದೆ ಅಂದರೆ, ಅಗ್ನಿ ಶ್ರೀಧರ್ಗೂ ರವಿ ಬೆಳಗೆರೆಗೂ ಇರೋ ಪರಿಚಯ ಸಂಬಂಧದ ಬಗ್ಗೆ. ರವಿ ಬೆಳಗೆರೆ ಒಬ್ಬರು ಕಾಂಟ್ರವರ್ಷಿಯಲ್ ಪರ್ಸನ್. ಅವ್ರನ್ನ ಎಷ್ಟು ಜನ ಇಷ್ಟಪಡ್ತಾರೋ ಅಷ್ಟೇ ಜನ ಅವ್ರನ್ನ ಹೇಟ್ ಮಾಡ್ತಾಯಿದ್ರು. ಈ ಪುಸ್ತಕದಲ್ಲೂ ಅಗ್ನಿ ಶ್ರೀಧರ್ಗೆ ರವಿ ಬೆಳಗೆರೆ ಅವರ ಪರಿಚಯ ಹೇಗಾಗತ್ತೆ, ಅವರು ಹೇಗೆ ಅವ್ರನ್ನ ಇಷ್ಟಪಡ್ತಾರೆ, ಆ ಪ್ರೀತಿ ಹೇಗೆ ಹೇಟ್ರೆಡ್ ದ್ವೇಷ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ವಿವರಿಸಿದ್ದಾರೆ. ಹಾಗೆ ಹಾಯ್ ಬೆಂಗಳೂರು ಪತ್ರಿಕೆ ಹೇಗೆ ಸ್ಟಾರ್ಟ್ ಆಯಿತು, ಅದಕ್ಕೆ ಅಗ್ನಿ ಶ್ರೀಧರ್ ಅವರ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ಕೂಡ ಇದರಲ್ಲಿದೆ. ಕೊನೆಗೆ ಅಗ್ನಿ ಶ್ರೀಧರು ಈ ರೌಡಿಸಮ್ ಲೈಫೆಲ್ಲ ಬಿಟ್ಬಿಟ್ಟು ನಾನು ನಾರ್ಮಲ್ ಮನುಷ್ಯ ಆಗಿ ಬದುಕ್ತೀನಿ ಅನ್ನೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಭೂಗತ ಲೋಕದ ರೂಲ್ಸೇ ಹಂಗಲ್ವ, ಒಂದು ಸತಿ ಅದರೊಳಗೆ ಬಂದರೆ ವಾಪಸ್ಸು ನಾರ್ಮಲ್ ಮನುಷ್ಯ ಆಗಿ ಬರೋದು ಅಸಾಧ್ಯನೇ. ಹೀಗೆ ಇವರು ನಾರ್ಮಲ್ ಮನುಷ್ಯ ಆಗಿರ್ತೀನಿ ಅಂದಾಗಲೆಲ್ಲ ಪೊಲೀಸವರು ಇನ್ಯಾರೋ ಯಾವುದೋ ಒಂದು ಕೇಸಲ್ಲಿ ಇವ್ರನ್ನ ತಗ್ಲಾಕ್ತಾಯಿದ್ರು. ಕಡೆಗೆ ಶ್ರೀಧರ್ ಅವರು ಅಗ್ನಿ ಅನ್ನೋ ಪತ್ರಿಕೆಯನ್ನು ಕೂಡ ಶುರು ಮಾಡ್ತಾರೆ. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಶ್ರೀಧರ್ ಮೇಲೆ ಅಟ್ಯಾಕ್ ಕೂಡ ನಡೆಯುತ್ತೆ. ಇದನ್ನು ಯಾರು ಮಾಡಿಸಿದ್ದು ಅಂತ ಓದಿದಾಗ ನಮಗಾಗಿದ್ದ ಶಾಕು, ನೋವು ಅಷ್ಟಿಷ್ಟಲ್ಲ.
ಮೊದಲೆರಡು ಪುಸ್ತಕದ ರೀತಿಯೇ ಈ ಪುಸ್ತಕದಲ್ಲೂ ಕೆಲವೊಂದು ಸಾಲು ನಮ್ಮನ್ನ ತುಂಬ ಕಾಡ್ತು. ಯಾವುದೇ ರಂಗದಲ್ಲಿ ವ್ಯಕ್ತಿ ಮೇಲೆ ಹೋದಂತೆಲ್ಲ ವಾಸ್ತವತೆಗೆ, ಸುತ್ತಲಿನ ಪರಿಸರಕ್ಕೆ ಕುರುಡಾಗ್ತಾ ಹೋಗ್ತಾನೆ. ಹಿಂಸೆ ಮತ್ತು ಭೀತಿ ಎನ್ನುವುದು ಗುಪ್ತಗಾಮಿನಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತದೆಯೇ ಹೊರತು ಬಹಿರಂಗವಾಗಿ ರೂಪು ತಳೆಯುವುದಿಲ್ಲ. ಪತ್ರಿಕಾ ಮಾಧ್ಯಮ ಆಧುನಿಕ ಕಾಲದ ಅತ್ಯಂತ ಪ್ರಬಲ ಅಸ್ತ್ರ. ಇದರೊಂದಿಗೆ ದಾದಾಗಿರಿಯ ದಿನಗಳು ಪುಸ್ತಕದ 3 ಸಂಪುಟದ ಪರಿಚಯ ನಿಮ್ಮ ಮುಂದೆ ಇದೆ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ದಾದಾಗಿರಿಗೂ ನಮಗೂ ಯಾವುದೇ ಸಂಬಂಧವನ್ನು ಕಲ್ಪಿಸಬೇಡಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಮೊದಲನೇ ಪ್ಯಾರಾ. ನಾನು ಪದೇ ಪದೇ ಹೇಳುವ ಒಂದು ಅಂಶವನ್ನು ಇಲ್ಲಿಯೂ ಒತ್ತಿ ಹೇಳಲು ಬಯಸುತ್ತೇನೆ. ಸಾಮಾನ್ಯರು, ಪೊಲೀಸ್ ಅಧಿಕಾರಿಗಳು ಭೂಗತ ಜಗತ್ತಿನವರೊಡನೆ ಸಂಪರ್ಕ ಇಟ್ಟುಕೊಂಡಿರುವುದೇ ಮಹಾಪಾಪ, ಘೋರ ಅನ್ಯಾಯವೆಂದು ಬಗೆದಿರುತ್ತಾರೆ. ಅಪರಾಧಿಗಳ ಜಗತ್ತಿನೊಡನೆ ಸಂಪರ್ಕವೇ ಇಲ್ಲದಿದ್ದರೆ ಅಪರಾಧಿಗಳನ್ನು ಪತ್ತೆ ಮಾಡುವುದಾದರೂ ಹೇಗೆ? ಅಂತಹ ಸಾಮಾನ್ಯ ಪ್ರಮೇಯ ಅವರ ತಲೆಗೆ ಹೋಗುವುದಿಲ್ಲ. ಇಡೀ ವಿಶ್ವದಲ್ಲಿ ಎಲ್ಲೆಡೆ ಪೊಲೀಸರು, ಅದರಲ್ಲೂ ದಕ್ಷ ಪೊಲೀಸರು, ಭೂಗತ ಜಗತ್ತಿನವರೊಡನೆ ಸಂಪರ್ಕ ಇಟ್ಟುಕೊಂಡೇ ಇರುತ್ತಾರೆ. ಅದರಲ್ಲೂ ದಾದಾಗಿರಿಯವರೊಡನೆ ಸಂಪರ್ಕ ಇಟ್ಟುಕೊಳ್ಳುವುದರಲ್ಲಿ ಇರುವ ಮತ್ತೊಂದು ವಿಶೇಷವೆಂದರೆ, ಸಾಮಾನ್ಯವಾಗಿ ಭೂಗತ ಜಗತ್ತಿನವರು ಭೀತಿಯನ್ನು ಹುಟ್ಟಿಸಿ ಹಣ ಮಾಡುತ್ತಿರುತ್ತಾರೆಯೇ ಹೊರತು ಡಕಾಯಿತಿ, ದರೋಡೆ, ರೇಪ್ ಮುಂತಾದ ಅಪರಾಧಗಳಿಗೆ ಕೈ ಹಾಕುವುದಿಲ್ಲ. ಅಂತಹ ಕೃತ್ಯ ಎಸಗಿದ ಅಪರಾಧಿಗಳನ್ನು ಕಂಡುಹಿಡಿಯುವಲ್ಲಿ ಭೂಗತ ಜಗತ್ತಿನವರ ನೆರವನ್ನೂ ಪೊಲೀಸರು ಬಯಸುತ್ತಿರುತ್ತಾರೆ. ಅಂತಹ ಸನ್ನಿವೇಶದಲ್ಲಿ ಕೆಲವು ಅಧಿಕಾರಿಗಳು ಹಲವು ಭೂಗತ ಜಗತ್ತಿನ ಸದಸ್ಯರೊಡನೆ ಆತ್ಮೀಯ ಸಂಬಂಧವನ್ನು ಬೆಳೆಸಿಕೊಂಡು ಬಿಡುತ್ತಾರೆ. ಅದು ಮಾನವ ಸಹಜ ಕ್ರಿಯೆಯಲ್ಲವೇ? ನೀವೇನಾದರೂ ಆಲ್ರೆಡಿ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.